ಈ ಗೋಷ್ಠಿಯ ಘನ ಅಮೃತ ಮಹೋತ್ಸವದ ಈ ಸಂದರ್ಭದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಶರಣೆಯರಲ್ಲಿ ನಮಸ್ಕಾರಗಳನ್ನು ಹೇಳ್ತಾ, ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂಥ ಪರಮ ಪೂಜ್ಯದಲ್ಲಿ ನನ್ನ ನಮಸ್ಕಾರಗಳನ್ನು ಹೇಳಿ, ಬಂಧುಗಳೇ, ತುಂಬ ತೀರಾ ಆಕಸ್ಮಿಕ. ನಾನು ಕಾರಣಾಂತರದಿಂದ ನನ್ನ 8 ಜನ ಅಧಿಕಾರಿಗಳ ಮಿತ್ರರೊಂದಿಗೆ ಇಲ್ಲಿ ಬಂದಾಗ ಅಮೃತ ಮಹೋತ್ಸವದ ಕಾರ್ಯಕ್ರಮ ಇದೆ, ಕಣ್ತುಂಬಿಕೊಳ್ಳುವಂಥ ಕಾರ್ಯಕ್ರಮ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಸಿದ್ದನಗೌಡ ಪಾಟೀಲ್ ಸರು, ನಾನು ಒಟ್ಟೊಟ್ಟಿಗೆ ಇದ್ದಂಥವರು, MA ಓದುವ ಹೊತ್ತಿನಾಗ ಸಹಪಾಠಿಗಳಿದ್ದಂಥವರು. ಈ ಸಂದರ್ಭದಲ್ಲಿ ಅವರು ಕೂಡ ಈ ವೇದಿಕೆಯನ್ನು ಬಳಸ್ಕೊಂಡು ಮಾತಾಡಿದ್ದಾರೆ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಬಂಧುಗಳೇ, ವೀರಶೈವ ಮಹಾಸಭೆ 1904ರಲ್ಲಿ ಆರಂಭಗೊಂಡಿರುವಂಥ ಹೊತ್ತಿನಲ್ಲಿ ಈ ಸಮಾಜವನ್ನು ಮೇಲೆತ್ತಲಿಕ್ಕೆ ಬೇಕಾಗಿರುವಂಥದ್ದು ಧರ್ಮವೋ ಶಿಕ್ಷಣವೋ. ತುಂಬ ಆಯ್ಕೆ ಇತ್ತು. ಯಾವುದನ್ನು ಆಯ್ಕೆ ಮಾಡಿಕೊಂಡ್ರೆ ಇದನ್ನು ಎತ್ತಲಿಕ್ಕೆ ಸಾಧ್ಯ ಇದೆ ಅಂತ ಅಂದ್ಕೊಂಡಾಗ ಬಹುತೇಕ ಜನ ಹೇಳಿದರು ಶಿಕ್ಷಣವೇ ಆಗಬೇಕು. ಧರ್ಮ ಬೌದ್ಧಕ್ಕೆ ಕಾರಣ ಆದದ್ದಾದರೆ, ಕಂದಾಚಾರಗಳಿಗೆ ಕಾರಣ ಆದದ್ದಾದರೆ, ಮತ್ತೇನೇನು ಬ್ಯಾರಿಯರ್ಗಳಿಗೆ ಗೋಡೆ ಕಟ್ಟುವುದಕ್ಕೆ ಕಾರಣ ಆದದ್ದಾದರೆ, ನೆಲ್ಸನ್ ಮಂಡೇಲಾ ಹೇಳುವ ಹಾಗೆ ನಿನ್ನ ಕೊಂಡಿ ಕಳಚಬೇಕಾದದ್ದಾದರೆ, ಬಂದಿಯ ಕೊಂಡಿ ಕಳಚಬೇಕಾದದ್ದಾದರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ ಅನ್ನುವಂಥ ಮಾತನ್ನು 20ನೇ ಶತಮಾನಕ್ಕೆ ಬೇಕಾಗುವಂತಹ ಘೋಷವಾಕ್ಯವನ್ನು ಕಂಡ ಕಾರಣಕ್ಕಾಗಿಯೇ 3 ಸಂಸ್ಥೆಗಳು 1904ರಲ್ಲಿ ತೆಗೆದುಕೊಂಡ ತೀರ್ಮಾನದಲ್ಲಿ 1906ರಲ್ಲಿ ಬಸವೇಶ್ವರ ವೀರಶೈವ ವಿಚಾರಕ ಸಂಸ್ಥೆ ಅಂತ ಹುಟ್ಟು ಹಾಕಿ ಸನ್ಮಾನ್ಯ ಬೀಳೂರಿನ ಗುರುಬಸವ ಶ್ರೀಗಳಿಂದ ಆರಂಭಗೊಂಡಿರುವಂತಹ ಶಿಕ್ಷಣ ಸಂಸ್ಥೆ ಇವತ್ತು 170 ಸಂಸ್ಥೆಗಳನ್ನು ನಡೆಸ್ಕೊಂಡು ಹೋಗ್ತಾ ಇದೆ. 1906 1910ರಲ್ಲಿ 6 ವರ್ಷಗಳ ನಂತರದಲ್ಲಿ 4 ವರ್ಷಗಳ ನಂತರದಲ್ಲಿ BLD ಸಂಸ್ಥೆ ಆರಂಭಗೊಂಡು ಇವತ್ತು BLD ಎನ್ನುವಂಥದ್ದು ಸುಮಾರು ಸಂಸ್ಥೆಗಳನ್ನು ಹುಟ್ಟು ಹಾಕುವ 40-50 ಸಾವಿರ ಮಕ್ಕಳಿಗೆ ವಿದ್ಯಾದಾನವನ್ನು ಮಾಡ್ತಾ ಇದೆ. 1916ರಲ್ಲಿ KLE ಸಂಸ್ಥೆ. ಇದು ಅತಿ ಕಾಲಾನಂತರದಲ್ಲಿ ನಾವೆಲ್ಲರೂ ಸ್ಮರಿಸಿಕೊಳ್ಬೇಕಾಗಿರುವಂತಹ ಹೊತ್ತಿನಲ್ಲಿ ಅವತ್ತು ತೆಗೆದುಕೊಂಡ ತೀರ್ಮಾನದಲ್ಲಿ 4ರಲ್ಲಿ ತೀರ್ಮಾನ ಆಗಿ 6ರಲ್ಲಿ ಬಸವೇಶ್ವರ ಸಂಸ್ಥೆ, 10ರಲ್ಲಿ BLD, 16ರಲ್ಲಿ KLE ಸಂಸ್ಥೆ ಆಗುವ ಮೂಲಕವಾಗಿ ಈ ಕಲ್ಯಾಣ ಕರ್ನಾಟಕದಲ್ಲಿಯೂ ಕೂಡ ಇಂಥದೇ ಸಂಸ್ಥೆಗಳು ಹುಟ್ಟಿಕೊಂಡ ಕಾರಣಕ್ಕಾಗಿ ಇವತ್ತಿನ ದಿವಸ 100 ವರ್ಷಗಳಲ್ಲಿ ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯ ಆಯಿತು. ಪರಮ ಪೂಜ್ಯರಾಗಿರುವಂಥ ವಿಚಾರದಲ್ಲಿ ಸನ್ಮಾನ್ಯ ಮಾಲ್ಗಿಯವರು ಹೇಳಿದಾಗೆ ಬಹಳ ಛಲದಿಂದ ಕಟ್ಕೊಂಡಿರುವಂಥದ್ದು. ನಾನು 25 ವರ್ಷಗಳ ಹಿಂದೆ ಇಲ್ಲಿ DDP ಆಗಿದ್ದಂಥ ಹೊತ್ತಿನಲ್ಲಿ 6ನೇ ಕ್ಲಾಸಿಗೆ ಒಂದು ಪರ್ಮಿಷನ್ ಕೊಡಬೇಕಾದ್ರೆ 4ನೇ ರೂಮ್ನಲ್ಲಿದ್ದಂಥ ಶಿಕ್ಷಣ ಸಂಸ್ಥೆ ಇತ್ತು. ನಾನು ಒಂದು ದಿವಸ ಇಲ್ಲಿ ಹಾಲ್ಟ್ ಇದ್ದು ಮಕ್ಕಳಿಗೆ ನೀವು ಬೋಧನೆ ಮಾಡಬೇಕು, ಏನೋ 40 ಮಕ್ಕಳಿಂದ ಇವತ್ತು 20,000 ಮಕ್ಕಳು ಅಂತ ಹೇಳ್ತಾ ಇದ್ದಾರೆ. ಹಂಗೆ ಆ 40 ಮಕ್ಕಳಿದ್ದಾಗ ಬಂದಿರುವಂಥ ಸಂದರ್ಭ. ಇವತ್ತು ಪರಮ ಪೂಜ್ಯರ ಈ ಸಂದರ್ಭದಲ್ಲಿ ನನಗೂ ಕೂಡ ಪಾಲ್ಗೊಳ್ಳುವಂಥ ಅವಕಾಶವನ್ನು ಮಾಡಿ ಅವರ ಅಮೃತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಹುಡುಗಿ ಅನ್ನುವಂಥವರು ಚಿಂತಕರು, ಸನ್ಮಾನ್ಯ ಪತ್ರಕರ್ತರು, ಬಾಲಕಮಣಿಯವರು ಎಲ್ಲರೂ ಕೇಳಿಕೊಂಡು ಇಂಥದ್ದೊಂದು ಸುವಿಚಾರದ ಸನ್ನಿವೇಶ ತಂದಿದ್ದಕ್ಕಾಗಿ ಹಾರ್ದಿಕ ಅಭಿವಂದನೆ ಮಾಡಿ ನನಗೆ ಗೌರವಿಸಿ ಆ ಭಾವವನ್ನು ಕೃತಜ್ಞತಾ ಭಾವದಿಂದ ಶಿಕ್ಷಣದ ಅಧಿಕಾರಿಯಾಗಿ ನಾನು ಇಲ್ಲಿ DDP ಆಗಿದ್ದಂತೆಯೇ ಮುಂದೆ ಹೋಗಿ ಜಾಯಿಂಟ್ ಡೈರೆಕ್ಟರ್ ಆಗಿ DSCRT ಡೈರೆಕ್ಟರ್ ಆಗಿ ನಾನು ನಿವೃತ್ತಿ ಹೊಂದಿ ಈಗ ಬಸವೇಶ್ವರ ವೀರಶೈವ ವಿದ್ಯಾವರ್ತಕ ಸಂಸ್ಥೆಯಲ್ಲಿ ವೀರಣ್ಣ ಚೊಣಂತಮಠರವರ ಅಧ್ಯಕ್ಷತೆಯಲ್ಲಿ ಕಾರ್ಯಾಧ್ಯಕ್ಷತೆಯಲ್ಲಿ ನಡೀತಾ ಇರುವಂತಹ ಸಂಸ್ಥೆಯಲ್ಲಿ ನಾನು ಸದಸ್ಯನೂ ಹೌದು, ಅಲ್ಲಿಯೇ HRD ಮುಖ್ಯಸ್ಥನೂ ಹೌದು. ಈ ರೀತಿಯಲ್ಲಿರುವ ಕಾರಣಕ್ಕಾಗಿ ಬಹುಶಃ ಸರ್ಕಾರ ಮಾಡದೇ ಇರುವಷ್ಟು ಕೆಲಸವನ್ನು ಸಮಾಜ ಮಾಡಿದೆ, ಅದು ವೀರಶೈವ ಸಮಾಜ ಮಾಡಿದೆ. ಮತ್ಯಾವ ಸಂಸ್ಥೆಗಳಿಗೂ ಮುನಿಯವರು ಹೇಳ್ತಾ ಇದ್ದಂತೆ ಎಲ್ಲ ಪ್ರಥಮಗಳನ್ನು ಹೇಳಿದರು, ಹಾಗೆ ಪ್ರಥಮಗಳನ್ನು ಹೇಳಿದಂಥ ಬೇರೆ ಯಾರೂ ಕೂಡ ಕಟ್ಟಲಿಕ್ಕೆ ಆಗದೇ ಇರುವಂಥ ಸಂಸ್ಥೆಗಳನ್ನು ವೀರಶೈವ ಸಮಾಜ ಕಟ್ಟಿದ ಕಾರಣಕ್ಕಾಗಿ ಮೈಸೂರಿಗೆ ಹೋದರೆ, ತುಮಕೂರಿಗೆ ಹೋದರೆ, ಚಿತ್ರದುರ್ಗಕ್ಕೆ ಹೋದರೆ, ಹುಬ್ಬಳ್ಳಿಗೆ ಬಂದರೆ ಎಲ್ಲ ಕಡೆಯೂ ಕೂಡ ಇಂಥ ಸಂಸ್ಥೆಗಳನ್ನು ಕಟ್ಟುವ ಮೂಲಕವಾಗಿ 21ನೇ ಶತಮಾನಕ್ಕೆ ತುಂಬ ಒಂದು ಏನು ಸಹಾಯ ಸಮಾಜವನ್ನು ಎತ್ತುವಂಥ ಕೆಲಸ ಮಾಡಿದ ಕಾರಣಕ್ಕಾಗಿ ಎಲ್ಲರಿಗೆ ಹಾರ್ದಿಕ ಅಭಿವಂದನೆಯನ್ನು ಹೇಳುವ ಮೂಲಕವಾಗಿ ತಮ್ಮ ನುಡಿ ನಮನವನ್ನು ಸಲ್ಲಿಸ್ತಾ ಇದೆ. ನಮಸ್ಕಾರಗಳು.